ಎಫೆಕ್ಟ್ನಿಂದ ಮುಂದುವರೆದಂತಹ ಅನಿಲ ಅಭಾವ. ಮೈಸೂರಿನಲ್ಲಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟ ನಡೀತಾ ಇದ್ದಾರೆ. ಮೊನ್ನೆವರೆಗೂ ಕೂಡ ಲೀಟರ್ಗೆ 75 ರೂಪಾಯಿ ಇತ್ತು, ಇವತ್ತು ಮತ್ತೆ ದುಬಾರಿಯಾಗಿದೆ. ಯುದ್ಧದ ಎಫೆಕ್ಟ್ ಇದು. ಅನಿಲದ ಅಭಾವ ಮುಂದುವರಿತಾ ಇದೆ, ಜೊತೆಗೆ ಆಟೋ ಚಾಲಕರ ಪರದಾಟ ಕೂಡ ಮುಂದುವರೆದಿದೆ. ಮೈಸೂರಿನಲ್ಲೂ ಗ್ಯಾಸ್ಗೆ ಪರದಾಟವಾಗಿದೆ. ಮೊನ್ನೆವರೆಗೂ ಲೀಟರ್ಗೆ 75 ರೂಪಾಯಿ ಇದ್ದಂತಹ LPG ಗ್ಯಾಸ್ ಬೆಲೆ ಇವತ್ತು 90 ರೂಪಾಯಿ ತಲುಪಿದೆ. ಆಟೋ LPG ಗ್ಯಾಸ್ ಬೆಲೆ ದುಬಾರಿ ಆಗ್ತಾ ಇದೆ. LPG ಅಭಾವದ ಜೊತೆಗೆ ರೇಟ್ ಕೂಡ ಹೆಚ್ಚಳವಾಗ್ತಾ ಇದೆ. LPG ಸಿಗದೆ ಹಾಗೂ ದರ ಏರಿಕೆಗೆ ಚಾಲಕರು ಕಂಗಾಲಾಗಿದ್ದಾರೆ. ಮೈಸೂರಿನಲ್ಲಿ LPG ಬಂಕ್ ಬಳಿ ಸಾಲುಗಟ್ಟಿ ನಿಂತಹ ಆಟೋಗಳು ಗಂಟೆಗಟ್ಟಲೆ ಕಾದು ಗ್ಯಾಸ್ ಫಿಲ್ ಮಾಡಿಸ್ಕೊಳ್ತಾ ಇದ್ದಾರೆ ಚಾಲಕರು. ಆಟೋ ನಂಬಿ ಬದುಕ್ತಾ ಇದ್ದೇವೆ, LPG ಗ್ಯಾಸ್ ಸಿಗ್ತಿಲ್ಲ. ಇನ್ನೊಂದು ಕಡೆ ರೇಟ್ ದುಬಾರಿ, ದರ ಕೂಡ ಜಾಸ್ತಿ ಆಗಿದೆ. ಜೀವನ ನಡೆಸೋದು ಹೇಗೆ ಗೊತ್ತಾಗ್ತಾ ಇಲ್ಲ ಅಂತಿದ್ದಾರೆ. ಸರ್ಕಾರ ಇದಕ್ಕೆಲ್ಲ ಪರಿಹಾರ ಕೊಡಬೇಕು ಅಂತ ಅಂತಿದ್ದಾರೆ ಆಟೋ ಚಾಲಕರು. ಅವರ ಆಗ್ರಹ ಇದು. ಯುದ್ಧದ ಎಫೆಕ್ಟ್, ಅನಿಲದ ಅಭಾವ ನೇರವಾಗಿ ಬೀಳ್ತಾ ಇರೋದು ಸಾರ್ವಜನಿಕರ ಮೇಲೆ, ನಾಗರಿಕರ ಮೇಲೆ ಮತ್ತು ದುಡಿದು ತಿನ್ನುವಂತ ಜನರ ಮೇಲೆ ನಿಜವಾದ ಎಫೆಕ್ಟ್ ಆಗ್ತಾ ಇದೆ ಈಗ. ಯಾಕೆಂದ್ರೆ ಒಂದ್ ಕಡೆ LPG ಗ್ಯಾಸ್ ಸಿಗ್ತಿಲ್ಲ, ಮತ್ತೊಂದು ಕಡೆ ರೇಟ್ ದುಬಾರಿ. ಇಷ್ಟೆಲ್ಲ ಇಟ್ಕೊಂಡು ಆಟೋ ಚಾಲಕರು ಜೀವನ ಮಾಡೋದೇ ಬಹಳ ದುಸ್ತರವಾಗಿದೆ. LPG ಗ್ಯಾಸ್ ಅಭಾವ ಇದೆ. ಸಿಕ್ಕಷ್ಟು LPGಗೂ ಕೂಡ ದುಬಾರಿ ರೇಟ್ ಅನ್ನ ಕೊಂಡುಕೊಳ್ಳಬೇಕಾದಂತಹ ಪರಿಸ್ಥಿತಿ ಇದೆ. ಮೈಸೂರಿನಲ್ಲಿ LPG ಗ್ಯಾಸ್ ಬಂಕ್ ಮುಂದೆ ಸಾಲುಗಟ್ಟಿ ನಿಂತಿದ್ದಾರೆ ಆಟೋ ಚಾಲಕರು. ಗಂಟೆಗಟ್ಟಲೆ ಕಾದ್ರೂ ಕೂಡ ಗ್ಯಾಸ್ ಸಿಗುತ್ತೋ ಇಲ್ವೋ ಅನ್ನುವಂಥದ್ದು ಕನ್ಫರ್ಮ್ ಇರಲ್ಲ. ದರ ಕೂಡ ಜಾಸ್ತಿ ಆಗಿದೆ, ಜೀವನ ಹೆಂಗ್ ನಡೆಸೋದು ಗೊತ್ತಾಗ್ತಿಲ್ಲ ಅಂತ ಇದ್ದಾರೆ. ಸರ್ಕಾರ ಇದಕ್ಕೆಲ್ಲ ಪರಿಹಾರ ಕೊಡಬೇಕು ಅಂತ ಆಟೋ ಚಾಲಕರು ಆಗ್ರಹಿಸ್ತಾ ಇದ್ದಾರೆ. ಇಲ್ಲಾಂದ್ರೆ ನಾವು ಜೀವನ ಮಾಡೋದೇ ಕಷ್ಟ ಆಗಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ತನಕ 75 ರೂಪಾಯಿಗೆ ಸಿಕ್ತಿದ್ದಂತಹ LPG ಗ್ಯಾಸ್ ಬೆಲೆ ಇವಾಗ 90 ರೂಪಾಯಿ ಆಗಿದೆ. 90 ರೂಪಾಯಿ ತಲುಪಿದೆ ಆಟೋ LPG ಬೆಲೆ. ಇನ್ನು ಇಷ್ಟು ದುಬಾರಿ ರೇಟ್ ಅನ್ನ ಕೊಟ್ಟು LPG ನ ಕೊಂಡುಕೊಳ್ತೀವಿ ಅಂದ್ರೂ ಅವರಿಗೆ ಬೇಕಾದಷ್ಟು LPG ಗ್ಯಾಸ್ ಲಭ್ಯವಾಗ್ತಾ ಇಲ್ಲ. ಕಷ್ಟ ಆಗ್ಬಿಟ್ಟಿದೆ. ಎಲ್ಲೂ ಗ್ಯಾಸ್ ಸಿಕ್ಕಲ್ಲ. ಬೆಳಗ್ಗೆಯಿಂದ 3-4 ಕಡೆ ಎಲ್ಲ ಕಡೆ ಓಡಾಡಿದೀವಿ, ಎಲ್ಲೂ ಸಿಕ್ಕಲ್ಲ ಗ್ಯಾಸು. ಸರ್ LPG ಸರ್, LPG ಸರ್. CNGಗಳಿಗೆ ಈಗ ಫಸ್ಟ್ CNG ಅವ್ರು ಹಿಂಗೆ ಕಾಯ್ಕತ್ತಿದ್ರು. ಈಗ ನಾವು LPG ಅವ್ರು ಕಾಯ್ಕತ್ತಾ ಇದೀವಿ. 2 ಅವರ್ 3 ಅವರ್ ಆಯ್ತದೆ. ಗ್ಯಾಸು 3 ದಿನಕ್ಕೆ 4 ದಿನಕ್ಕೆ ಸಿಗ್ತಲ್ಲ. ಆಮೇಲೆ ರೇಟು ಜಾಸ್ತಿ ಆಗ್ಬಿಟ್ಟಿದೆ. ನಿನ್ನೆ ಎಲ್ಲ 73-74 ರೂಪಾಯಿ ಇತ್ತು, 90 ರೂಪೀಸ್ ಆಗ್ಬಿಟ್ಟಿದೆ. ತುಂಬಾ ಪರಿಸ್ಥಿತಿ ಇದೇ ತರ ಆಗ್ಬಿಟ್ರೆ ಜೀವನ ಮಾಡೋದೇ ತುಂಬಾ. ಎಲ್ಲ ಆಟೋ ಫೀಲ್ಡ್ ಎಲ್ಲ ಬಿಟ್ಬಿಟ್ಟು ಸರ್ ಕೆಲಸ ಏನಾರ ಕಾರ್ಯ ಕೆಲಸಕ್ಕೆ ಏನಾರು ಹೋಗ್ಬೇಕಿರ್ತದೆ ಸರ್. ಆಟೋಗಳು ಎಲ್ಲ ಸ್ಟಾಪ್ ಆಗೋಯ್ತವೆ ಈಗ ಆಗ್ಬಿಟ್ರೆ. ಈಗ ರೇಟು ಕೂಡ ಈಗ ಗ್ರಾಹಕರು ಎಕ್ಸ್ಟ್ರಾ ಕೊಡಲ್ಲ ಸರ್. 1 ರೂಪಾಯಿನೂ ಕೊಡಲ್ಲ ಸರ್. 58 ರೂಪಾಯಿ 58 ರೂಪಾಯಿ ಕೊಡ್ತಾರೆ. 10 ರೂಪಾಯಿ ಹಿಂಗೆ ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ ಅಂದ್ರೆ ಯಾರು ಕೊಡಲ್ಲ. ಏನು ಆಯ್ತಲ್ಲ ಸರ್ ಹಿಂಗೆ. ಅವ್ರು ನಾವೇನ್ ಮಾಡೋದ, ಅವ್ರು ಮಾಡ್ರೆ ಇವ್ರು ಮಾಡ್ರೆ ಅಂತ ಹೇಳ್ತಾರೆ. ಅದಕ್ಕೆ ನೀವೇ ಪರಿಹಾರ ಮಾಡ್ಕೊಡ್ಬೇಕು ಸರ್. ಗೌರ್ಮೆಂಟ್ ಇದೇ ಹೇಳ್ಕೊಡ್ತಿರೋದು. ತುಂಬಾ ಕಷ್ಟ ಆಗ್ಬಿಟ್ಟಿದೆ ಸರ್. ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಮನೆಗೆಲ್ಲ ಪ್ರಾಬ್ಲಮ್ ಇದೆ. ನಂಬ್ಕೊಂಡು ಜೀವನ ಮಾಡ್ತಿದೀವಿ. ಮಕ್ಕಳು ಮನೆ ಬಾಡಿಗೆ ಎಲ್ಲ ಕಟ್ತಿದೀವಿ. ಈಗ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಎಲ್ಲೂ ಗ್ಯಾಸ್ ಸಿಕ್ಕಲ್ಲ. ಬೆಳಗ್ಗೆಯಿಂದ 3-4 ಕಡೆ ಎಲ್ಲ ಕಡೆ ಓಡಾಡಿದೀವಿ. ನಿನ್ನೆ 83 ಚಿಲ್ಲರೆ ಇತ್ತು, ಇವತ್ತು 90 ಆಗಿದೆ. ನಾವೇನ್ ಮಾಡವ ಹೇಳಿ. ಇಲ್ಲ ಇವ್ರೇನಾರ ನಮ್ಗೆ ಇದ್ ಕೊಡ್ತಾ ಇದಾರ, ಜೀವದಾನ ಕೊಡ್ತಾ ಇದಾರ? ಏನು ಇಲ್ಲ. ಇವ್ರು ಅಚ್ಚುಕಟ್ಟಾಗಿ ಐಷಾರಾಮಿ ಊಟ ಮಾಡ್ಕೊಂಡು, ಐಷಾರಾಮಿ ಮುದ್ದೆ ತಿನ್ಕೊಂಡು, ಐಷಾರಾಮಿ ಕೋಳಿ ಸಾರು ತಿನ್ಕೊಂಡು ಆರಾಮಾಗಿ ಜೋಡೆತ್ತು. ಯಾವ ಜೋಡೆತ್ರಿ ಅವರು? ಮನೆ ಹಾಳು ಮಾಡೋ ಜೋಡೆತ್ಕೊಳ್ಳೋರು, ಮನೆ ಹಾಳು ಮಾಡೋ ಜೋಡೆತ್ಗಳು ಬರ್ಲಿ ತಾಕತ್ತೀವ್ರಿ ಆಟೋದವ್ರ ಮುಂದೆ. ಆಟೋದವ್ರಿಗೆ ಏನೋ ಒಂದು ಹೆಲ್ಪ್ ಮಾಡವನು ಏನ್ಬಿಡ್ಲಿ ಅವನು. ಅವ್ರ ಕಾಲ್ದಸಿಲ್ ನಾವು ನುಗ್ತೀವಿ. ಇದು ಸಮಸ್ಯೆ ಆಗಿರೋದು ಕೇಂದ್ರ ಸರ್ಕಾರದಿಂದ. ಸರ್ ಕೇಂದ್ರ ಸರ್ಕಾರ ಅವ್ರು ಮಾಡ್ತಾವ್ರೆ. ಇವ್ರಿಗೂ ತಿಂತಾವ್ರೆ ಕುಂತ್ಕೊಂಡಿದ್ದೇನೆ. ಕೇಂದ್ರ ಸರ್ಕಾರ ಮಾತೆತ್ತು ಅಂದ್ರೆ ಮೋದಿ ಏನ್ರಿ ಮಾಡ್ತಾನೆ? ಮೋದಿ ಮಾಡ್ತಾನೆ ಅವನೇ ಕಣ್ರಿ. ನಾವೇನ್ ಮೋದಿ ಫಾಲೋವರ್ ಅಲ್ಲ. ಈಗ ಸಮಸ್ಯೆ ಆಗಿರೋದು ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದು. ಅಲ್ಲಿಂದ ಬರ್ತೀರಾ? ನಿಂತೋಗಿದೆ ಯುದ್ಧದಿಂದಾಗಿ ಎಲ್ಲ ಬರ್ತಾ ಇದೆ. ಏನಿಲ್ಲ, ಸ್ವಲ್ಪ ನಿಧಾನ ಆಯ್ತೈತೆ, ಬರ್ತಾ ಇದೆ. ಆದ್ರೆ ಅದನ್ನ ಇವ್ರು ಕುಂತಿ ಬಗೆಹರಿಸ್ಬೇಕು ಸರ್. ಇವ್ರುಗಳು ನೀವು ಬೇರೆ ಬಗೆಹರಿಸ್ಕೊತೀರಾ ನೀವು? ನಿನ್ನೆ 83 ಚಿಲ್ಲರೆ ಇತ್ತು. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮಿಹಾಟೋನ್. ಕಹಿ ಇಲ್ಲ, ಒಗರಿಲ್ಲ ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ
ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.